ಜನ ನನ್ನ ಹತ್ರ ಯಾವತ್ತು ಕೇಳ್ತಾರೆ, ನಿಂಗೆ ಯಾಕೆ ಮಾರೈತಿ ಇಷ್ಟು ಅರ್ಜೆಂಟ್, ಪ್ರತಿ ವಿಷಯದಲ್ಲಿ ಸಮಸರ ಮಾಡ್ತೀಯಲ್ಲ ಅಂತ. ನಿಮ್ಗೆ 7 ತಿಂಗಳಲ್ಲಿ ಹುಟ್ಟಿದವ್ರದ್ದು ಕಷ್ಟ ಗೊತ್ತಾಗುದಿಲ್ಲ ನೋಡಿ. ಯು ಹರ್ಡ್ ಇಟ್ ರೈಟ್, ಐ ಆಮ್ 7 months born. ಅರ್ಜೆಂಟ್ ಅನ್ನೋದು ನಮ್ಮ ರಕ್ತದಲ್ಲಿ ಸಂಚಾರ ಮಾಡ್ತಾ ಉಂಟು. ಎಲ್ಲರ ತಾಯಿ 9 ತಿಂಗಳು ಹೊತ್ತು ಹೆತ್ತು ಸಾಕಿದ್ದೇನೆ ಅಂತ ಹೇಳಿದ್ರೆ, ನನ್ನ ತಾಯಿ 7 ತಿಂಗಳು ಹೊತ್ತು ಹೆತ್ತು ಸಾಕಿದ್ದೇನೆ ಅಂತ ಹೇಳ್ತಾಳೆ. ನೇಚರ್ ಇದು ರೂಲ್ಸ್, ನಮ್ಗೆ ಆಪ್ಷನಲ್. ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೂ ಕೂಡ ನಾವು ಟ್ರಯಲ್ ಪೀರಿಯಡ್ ಯಾವಾಗ ಮುಗಿತದೆ ಹೊರಗೆ ಬರ್ಲಿಕ್ಕೆ ಅಂತ ಕಾಯ್ತಾ ಇದ್ವಿ. ಊಟಲ್ಲಿ ಕೂತ್ಕೊಳ್ಳುದಿಲ್ಲಲ್ಲ ನೀನು ಉಪದ್ರ. ನಾವು ನಮ್ಮ ಮಮ್ಮಿಯ ಊಂಬಲ್ಲಿ ಸರಿ ಕಟ್ಟಲ್ಲಿ ಕೂತ್ಕೊಳ್ಳಿಲ್ಲಂತೆ, ಇನ್ನು ಹೊರಗೆ ಬಂದ ನಂತರ ಕೂತ್ಕೊಳ್ತೇವಾ? ಡೇ 1 ಇಂದ ನಮ್ಮ ಕ್ಯಾರೆಕ್ಟರ್ ಕ್ಲಿಯರ್ ಇತ್ತು. ಕಾಂಟ್ ವೇಟ್, ವೋಂಟ್ ವೇಟ್. ಅದಕ್ಕೆ ನಮ್ಗೆ ಡಿಲೇ, ಲೇಟ್, ಕ್ಯೂ, ಬಫರಿಂಗ್ ಇದೆಲ್ಲ ಆಗುದೇ ಇಲ್ಲ. ನಾನು ಯೋಚನೆ ಸಹ ಫಾಸ್ಟ್ ಮಾಡುದು. ಯಾವುದೇ ಕೆಲಸ ಇರ್ಲಿ ನಾಳೆಗಿಡುವ ಮಾತಿಲ್ಲ, ಇವತ್ತು ಈಗ್ಲೇ ಆಗ್ಬೇಕು. ನಮ್ಮ ಪ್ರತಿ ಕೆಲಸದಲ್ಲೂ ಫುಲ್ ಫೋರ್ಸ್ ಇರ್ತದೆ, ಆದ್ರೆ ಪೇಷನ್ಸ್ ಮಾತ್ರ ಇರುವುದಿಲ್ಲ. ಅದು ನಮ್ಮ ಒಳಗೆ ಇನ್ಸ್ಟಾಲೇ ಆಗ್ಲಿಲ್ಲ. ನಾವು ಬಂದದು ಬೇಗ, ಮಾತಾಡಿದು ಬೇಗ, ಡಿಸಿಷನ್ ಮಾಡುದು ಬೇಗ, ಸಮ್ಟೈಮ್ಸ್ ರಿಗ್ರೆಟ್ಸ್ ಬೇಗ ಮಾಡ್ತೇವೆ. ಲೆಟ್ಸ್ ಡೂ ಫಸ್ಟ್, ಥಿಂಕ್ ಲೇಟರ್, ಅಬ್ಸರ್ವ್ ಸೈಲೆಂಟ್ಲಿ. ನನ್ನಿಂದ ಆಗ್ಲಿಲ್ಲ. ನನ್ನಕ್ಕಿಂತ ಮುಂಚೆ ನನ್ನ ಎನರ್ಜಿ ಬರ್ತದೆ. ಲೈಫ್ ಅಲ್ಲಿ ಸ್ಲೋ ಗ್ರೋತ್ ಎಲ್ಲ ನಮ್ಗೆ ಅರ್ಥ ಆಗುದಿಲ್ಲ. ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್, ಇನ್ಸ್ಟೆಂಟ್ ಆನ್ಸರ್, ಇನ್ಸ್ಟೆಂಟ್ ಕ್ಲಾರಿಟಿ ಬೇಕು. ನಾನು ಕಾಫಿ ಸಹ ಇನ್ಸ್ಟೆಂಟೇ ಕುಡಿಯುವುದು. ನನ್ನನ್ನು ನೋಡಿ ಎಷ್ಟೋ ಜನ ಕೇಳ್ತಾರೆ, ನೀನು ಯಾಕೆ ಇಷ್ಟು ಹೈಪರ್ ಆಕ್ಟಿವ್ ಅಂತ. ಅಂದ್ರೆ ನೀವು ಹುಟ್ಟಿದೆ ಲೇಟ್ ಅಲ್ಲ, ಸೊ ನಿಮ್ಗೆ ಇದು ಹೈಪರ್ ಆಕ್ಟಿವ್ ಆಗಿ ಕಾಣ್ತದೆ. ಆದ್ರೆ ನನ್ಗೆ ನೀವು ತುಂಬಾ ಸ್ಲೋ ಕಾಣ್ತೀರಿ. ನನ್ನ ನಾರ್ಮಲ್ ನಿಮ್ಗೆ ಓವರ್, ನನ್ನ ಆಕ್ಟಿವ್ ನಿಮ್ಗೆ ಹೈಪರ್ ಆಕ್ಟಿವ್, ನನ್ನ ಸ್ಲೋ ನಿಮ್ಗೆ ಫಾಸ್ಟ್, ನನ್ನ ಫಾಸ್ಟ್ ನಿಮ್ಗೆ ರಾಕೆಟ್. ಅಲ್ಲ, ನಾರ್ಮಲ್ ಜನರು ಹೀಗಿರ್ತಾರ? ಯಾರು ಹೇಳಿದ್ದು ನಾನು ನಾರ್ಮಲ್ ಅಂತ? ನಾನು ಸ್ಪೆಷಲ್ ಅಲ್ಲ. ಕೆಲವರು ಅನ್ಕೊಳ್ತಾರೆ ನಾವು ನಾಟಕ ಮಾಡುದು ಅಂತ. ನಮ್ದು ಡಿಫಾಲ್ಟ್ ಸೆಟ್ಟಿಂಗ್ ಹೀಗೆ. ನಮ್ಮ ಲೈಫಿನ ಮೋಟೋ ನಮ್ಗೆ ನಮ್ಮ ತಾಯಿಯ ಗರ್ಭದಿಂದವೇ ಬಂದಿದೆ. ಲೇಟ್ ಆಗ್ತದಾ? ದೆನ್ ಐ ಆಮ್ ಲೀವಿಂಗ್, ಬಾಯ್. ಎಷ್ಟೋ ಜನ ನನ್ನ ಮಾತು ಕೇಳಿ ಸುಸ್ತಾಗಿ ನೀರು ಕುಡಿದು ರೆಸ್ಟ್ ಮಾಡುದುಂಟು, ಆದ್ರೆ ನಾನು ಮಾತಾಡೋದು ಸ್ಟಾಪ್ ಮಾಡುದಿಲ್ಲ. ನಿಮ್ಗೆ ಇದು ಓವರ್ ಆಕ್ಟಿಂಗ್ ತರ ಕಾಣ್ಬೋದು, ಆದ್ರೆ ನಮ್ಗೆ ಇದು ಎಕ್ಸಿಸ್ಟೆನ್ಸ್. ಜನರಿಗೆ ನನ್ನ ಆಕ್ಟಿವ್ನೆಸ್, ಪಾಸಿಟಿವ್ನೆಸ್ ಎಲ್ಲ ನೋಡಿ ಶಾಕ್ ಹೊಡಿತದೆ. ಹೌ ಇಸ್ ಶಿ ನಾಟ್ ಇವನ್ ರೆಸ್ಟಿಂಗ್? ನನ್ನ ಬ್ಯಾಟ್ರಿಗೆ ಚಾರ್ಜ್ ಆಗ್ಲಿಕ್ಕೆ ಮಾತ್ರ ಗೊತ್ತಿರುದು. ಸ್ವಲ್ಪ ಸಹ ಪೇಷನ್ಸ್ ಇಲ್ಲ ಇವಳಿಗೆ. ಅದಿರ್ತಿದ್ರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ 9 ತಿಂಗಳು ಕೂತ್ಕೊಳ್ತಿರ್ಲಿಲ್ವಾ? ಸೀಕ್ರೆಟ್ಸ್ ಅನ್ನೋದು ನಮ್ಮ ಡಿಕ್ಷನರಿಯಲ್ಲೇ ಇಲ್ಲ. ಇಲ್ಲಿ ತನಕ ನಾನು ಒಬ್ಬರಿಗೆ ಸಹ ಗುಟ್ ಹೇಳಿಲ್ಲ, ಗೊತ್ತುಂಟಾ? ಅಂದ್ರೆ ನಾನು ತುಂಬಾ ಲೌಡ್ ಅಲ್ಲ. ಹೈಪರ್ ಆಕ್ಟಿವ್ ಸಿನ್ಸ್ ಬರ್ತ್ ಸರ್ಟಿಫೈಡ್, ಡಾಕ್ಟರ್ ಅಪ್ರೂವ್ಡ್, ಯೂನಿವರ್ಸ್ ಟೆಸ್ಟೆಡ್. ನಮ್ಮ ಬ್ರೈನ್ ವೈಫೈಗಿಂತ ಸಹ ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇರುವ ಕಾರಣ ನಮ್ಮ ಬಾಯಿ ಸುಮ್ಮನಿರುವುದಿಲ್ಲ. ಅದಕ್ಕೆಲ್ಲ ನಾನು ಪಟಪಟ ಅಂತ ಮಾತಾಡುದು. ಐ ನೀಡ್ ಟು ಮೂವ್. ನನ್ನ ಕಾಲು ಯಾವತ್ತು ವೈಬ್ರೇಷನ್ ಅಲ್ಲೇ ಇರುದು. ಸೈಲೆನ್ಸ್ ನನ್ನನ್ನು ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸ್ತದೆ, ಅದೇ ಮೂವ್ಮೆಂಟ್ ನನ್ನನ್ನು ಅಲೈವ್ ಫೀಲ್ ಮಾಡಿಸ್ತದೆ. ನಮ್ಮ ಪ್ರೆಸೆನ್ಸ್ ಕೂಡ ನಿಮ್ಮನ್ನು ಮೋಟಿವೇಟ್ ಮಾಡ್ತದೆ, ಇಲ್ಲ ನಿಮ್ಮನ್ನು ಎಕ್ಸಾಸ್ಟ್ ಮಾಡ್ತದೆ. ಈ 50-50 ಮಿಡ್ವೇ ಅನ್ನೋ ಮಾತೇ ಇಲ್ಲ. ಇಂದು ಸ್ವಲ್ಪ ಜಾಸ್ತಿ ಆಯ್ತಾಯ್ತಾ? ಕರೆಕ್ಟ್, ನಿಮ್ಗೆ ಜಾಸ್ತಿ ಅನಿಸ್ಲೇಬೇಕು. ಅಂದ್ರೆ ನೀವು 9 ತಿಂಗಳಲ್ಲಿ ಹುಟ್ಟಿದಲ್ಲ. ಓವರ್ ಆಕ್ಟಿಂಗ್ ವೈ ಆರ್ ಯು ಅಂಡರ್ ಲಿವಿಂಗ್? ನಿಮ್ಗೆ ನಾನ್ ಮಾಡುದು ಎಕ್ಸ್ಟ್ರಾ ಕಂಡ್ರೆ ನನ್ಗೆ ನೀವು ಮಾಡುದು ಬೇರ್ ಮಿನಿಮಮ್. ನಮ್ಮ ಬೇಸ್ ಲೈನೇ ನಿಮ್ಗೆ ಟೂ ಮಚ್ ಅನಿಸ್ತಿರ್ಬೇಕಾದ್ರೆ, ಇನ್ನು ನಾವು ಟೂ ಮಚ್ ಮಾಡಿದ್ರೆ ನಿಮ್ಗೆ ತಡಿಲಿಕ್ಕೆ ಆಗ್ಲಿಕ್ಕಿಲ್ಲ. ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ರು ಕೂಡ ನನ್ನ ಎನರ್ಜಿ ಹೈಯೇ. ಲೈಫ್ ಇಸ್ ಶಾರ್ಟ್, ಲಿವ್ ಇಟ್ ಫುಲ್ ಅನ್ನೋ ಮಾತಿಗೆ ಕರೆಕ್ಟ್ ಉದಾಹರಣೆವೇ ನಾವು. ಲೌಡ್ ಈಸ್ ಇನ್ ಮೈ ಪರ್ಸನಾಲಿಟಿ. ನನ್ನ ಇಮೋಷನ್ಸ್ ಲೌಡ್. ಅದು ಖುಷಿ ಇರ್ಲಿ, ದುಃಖ ಇರ್ಲಿ, ಕೋಪ ಇರ್ಲಿ, ಬೇಜಾರ್ ಇರ್ಲಿ, ಕಾನ್ಸ್ಟಿಪೇಷನ್ ಇರ್ಲಿ. 7 months born are too smart ಅಂತ ಕೇಳಿರ್ಬೇಕಲ್ಲ ನೀವು? ಕೇಳದಂತ ಹೇಳು ಇಡ್ತೀರಾ. ಈಗ ನನ್ನನ್ನು ನೋಡಿ ಕನ್ಫರ್ಮ್ ಆಯ್ತಲ್ಲ? ಟ್ಯಾಗ್ ದಟ್ 7 months born.